ನ್ಯೂರೋ ಸರ್ಜರಿ ಬಗ್ಗೆ ಒಂದು ಸೀರೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಬಹಳ ದಿನದಿಂದ ಆಸೆ ಇತ್ತು, ಆಸಕ್ತಿನೂ ಇತ್ತು. ಆದರೆ ನನಗೆ ನಾನೇ ಕೂತು ಯೋಚನೆ ಮಾಡುವಾಗ ಎಷ್ಟು ಗೊತ್ತು ನ್ಯೂರೋ ಸರ್ಜರಿ ಬಗ್ಗೆ ನನಗೆ, ಅಥವಾ ಈ ವಿಡಿಯೋನ ನೋಡ್ತಾ ಇರುವಂಥ ನಿಮಗೆ ಎಷ್ಟು ಜನಕ್ಕೆ ನಮ್ಮಲ್ಲಿ ನ್ಯೂರೋ ಸರ್ಜರಿ ಅಂದರೆ ನಾವು ಅಸೋಸಿಯೇಟ್ ಮಾಡ್ಕೊಳ್ಳೋದು ಅದನ್ನು ಓನ್ಲಿ ವಿತ್ ಬ್ರೈನ್. ಬಟ್ ನ್ಯೂರೋ ಸರ್ಜನ್ಸ್ ಅಥವಾ ನ್ಯೂರಾಲಜಿಸ್ಟ್ ದೇ ಆರ್ ನಾಟ್ ಜಸ್ಟ್ ಅಸೋಸಿಯೇಟೆಡ್ ವಿತ್ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಅನ್ನೋದು ನಿಮಗೆ ಈ ಸೀರೀಸ್ನ ನೋಡ್ತಾ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾನು ಒಂದಷ್ಟು ರಿಸರ್ಚ್ ಮಾಡ್ತಾ ಹೋದೆ, ಬಟ್ ತುಂಬ ಏನು ಗೊತ್ತಾಗಲಿಲ್ಲ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಗೂಗಲ್ ಮಾಡಿದಾಗ, ಎಸ್ಪೆಷಲಿ ಈ ಫೀಲ್ಡ್ನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋದಾಗ. ಸೊ ಫಾದರ್ ಆಫ್ ಮಾಡರ್ನ್ ನ್ಯೂರೋ ಸರ್ಜರಿ ಅಂತ ತಗೊಂಡಾಗ ಭಾರತದಲ್ಲಿ ಇಟ್ ಇಸ್ ಡಾಕ್ಟರ್ ಜೇಕಬ್ ಚಾಂಡಿ. ಇದು ಒಂದು ಮಾತ್ರ ಗೊತ್ತಾಗಿದ್ದು ನನಗೆ ಗೂಗಲಲ್ಲಿ. ಬಟ್ ಇನ್ನು ಗೂಗಲ್ ನಮಗೆ ತಿಳಿಸಲಾರದಂಥ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಶ್ರೀದತ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ದಿಸ್ ಅಮೇಝಿಂಗ್ ಸೀರೀಸ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಮೇಝಿಂಗ್ ಅಂತ ಕರಿತಾ ಇದ್ದೀನಿ ಅಂದರೆ, ಒಂದು ಇವತ್ತಿನ ದಿನ ಲೈಫ್ ಸ್ಟೈಲ್ ಇಶ್ಯೂಸ್ಗಳು ಸಿಕ್ಕಾಪಟ್ಟೆ ನಾವೆಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಐ ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ, ಆ್ಯಸ್ ಐ ಸೆಡ್, ನ್ಯೂರೋ ಸರ್ಜರಿ ಅಂತಿದ್ದ ಹಾಗೆ ನಾವು ಅಸೋಸಿಯೇಟ್ ಮಾಡ್ಕೋತೀವಿ ಬರೀ ಮೆದುಳಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಮಾತ್ರ ನ್ಯೂರೋ ಸರ್ಜರಿ ಅಂತ. ಬಟ್ ದೆರ್ ಇಸ್ ಮೋರ್ ಟು ಅ ನ್ಯೂರಾಲಜಿಸ್ಟ್ ಆ್ಯಂಡ್ ಎ ನ್ಯೂರೋ ಸರ್ಜನ್. ಫಸ್ಟ್ಲಿ, ನ್ಯೂರೋ ಸರ್ಜನ್ ಅಂದರೆ ಯಾರು ಆ್ಯಂಡ್ ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ವಿಡಿಯೋ ಸೀರೀಸಿನ ಒಂದು ಭಾಗವಾಗಿ ಮಾಡಿದ್ದಕ್ಕೆ. ಮೊದಲನೇದಾಗಿ ನ್ಯೂರೋ ಸರ್ಜರಿ ಅಂತಂದರೆ ಏನು ಅಂತ ಕೇಳ್ತೀರಾ, ನ್ಯೂರೋ ಸರ್ಜನ್ ಏನು ಮಾಡ್ತಾರೆ ಅಂತ. ಸೊ ನ್ಯೂರೋ ಸರ್ಜನ್ ಅಂತಂದರೆ ದೇಹದಲ್ಲಿರ್ತಕ್ಕಂಥ ನರಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಬ್ಬ ವೈದ್ಯ. ನ್ಯೂರೋ ಸರ್ಜರಿನಲ್ಲಿ 3 ಭಾಗ ಮೇಯ್ನ್ ಆಗಿ ಬರ್ತಕ್ಕಂಥದ್ದು. ಒಂದು ಅತ್ಯಂತ ಮುಖ್ಯವಾದದ್ದು ನಮ್ಮ ಮೆದುಳು, ನಾವು ಆಲ್ಮೋಸ್ಟ್ ಅದನ್ನು ಮಾಸ್ಟರ್ ಕಂಟ್ರೋಲ್ ಆರ್ಗನ್ ಅಂತೀವಿ. ಎರಡನೆಯದಾಗಿ ಪ್ರಕೃತಿ ನಮಗೆ ಕೊಟ್ಟಿರತಕ್ಕಂಥ ಅತ್ಯಂತ ಮುಖ್ಯವಾದ ಒಂದು ಅಂಗ ಅಂತಂದರೆ ನಮ್ಮ ಬೆನ್ನುಮೂಳೆ, ನಮ್ಮ ಸ್ಪೈನ್. ನಾವು ಮನುಷ್ಯರಾಗಿರೋದೇ ನಮ್ಮ ಬೆನ್ನುಮೂಳೆಯಿಂದ. ನಾವು ಎದ್ದು ನಡೆಯೋದು, ನಮ್ಮ ಭಾರ ಹಾಕೋದು, ನಾವು ಕೂರೋದು, ನಿಲ್ಲೋದು, ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಕ್ಕಂಥ ಒಂದು ಅಂಗ ಅಂತಂದರೆ ನಮ್ಮ ಸ್ಪೈನ್. ಸೊ ಹಾಗಾಗಿ ಸ್ಪೈನಿನ ತೊಂದರೆ, ಸ್ಪೈನಲ್ ಕಾರ್ಡಿನ ತೊಂದರೆ ಆಗಿರ್ಬೋದು, ಅಥವಾ ಸ್ಪೈನಲ್ ಕಾರ್ಡಿನ ಸುತ್ತ ಇರತಕ್ಕಂಥ ಒಂದು ಮೂಳೆಗಳ ತೊಂದರೆ ಆಗಿರ್ಬೋದು, ಇದರ ಆರೋಗ್ಯವನ್ನು ಕಾಪಾಡೋದಕ್ಕೆ, ಇದರಲ್ಲಿ ಬರೋಂಥ ತೊಂದರೆಗಳ ಚಿಕಿತ್ಸೆಯನ್ನು ನೀಡೋದಕ್ಕೆ ನ್ಯೂರೋ ಸರ್ಜನಿನ ಪಾತ್ರ ತುಂಬ ಮುಖ್ಯ. ಮೂರನೇದಾಗಿ, ಮಿದುಳು ಹಾಗೂ ಸ್ಪೈನಲ್ ಕಾರ್ಡಿಂದ ಹೊರಗಡೆ ಬರ್ತಕ್ಕಂಥ ನರಗಳು, ನಮ್ಮ ನರವಾಹಕಗಳು, ನಮ್ಮ ಮೂಳೆಗಳ ತನಕ, ನಮ್ಮ ಮಾಂಸಖಂಡಗಳ ತನಕ ಹೋಗುವಂಥದ್ರಲ್ಲಿ ಅವುಗಳಲ್ಲಿ ಬರ್ತಕ್ಕಂಥ ತೊಂದರೆ. ಸೊ ಮೇಲ್ನೋಟಕ್ಕೆ ನೋಡಬೇಕು ಅಂತಂದರೆ ದೇಹದಲ್ಲಿ ನರಗಳ ಚಿಕಿತ್ಸೆ ಮಾಡೋಂಥದ್ದು, ನರಗಳ ಎಲ್ಲೆಲ್ಲಿ ಇರ್ತವೆ, ಕಾಲಿನ ಹೆಬ್ಬೆಟ್ಟಿಂದ ಹಿಡಿದು ಮಿದುಳಿನ ತನಕ ನರಗಳಲ್ಲಿ ತೊಂದರೆ ಬರ್ತಕ್ಕಂಥದ್ದನ್ನು ನೋಡಿ ತಪಾಸಣೆ ಮಾಡಿ ಕರೆಕ್ಟಾಗಿ ನಾವು ಕಂಡು ಹಿಡಿದು ಅದರ ಚಿಕಿತ್ಸೆ ಕೊಡೋದು, ಶಸ್ತ್ರಚಿಕಿತ್ಸೆ ಆಗಿರಬಹುದು ಅಥವಾ ಔಷಧಿ ಮುಖಾಂತರ ಆಗಿರ್ಬೋದು. ಇದಿಷ್ಟು ನ್ಯೂರೋ ಸರ್ಜರಿಯ ಒಳಗಡೆ ಬರ್ತಕ್ಕಂಥ ಒಂದು ವಿಷಯ. ಓಕೆ, ಸೊ ನಿಮ್ಮ ಏರಿಯಾ ಆಫ್ ಸ್ಪೆಷಲೈಸೇಷನ್ ಅಲ್ಲಿ ಅಂತ ತಗೊಂಡಾಗ ನ್ಯೂರೋ ಸರ್ಜನ್ ಅಂಡ್ ನ್ಯೂರಾಲಜಿಸ್ಟ್, ಈ ಎರಡರ ಮಧ್ಯೆ ಕಾಮನ್ ಮ್ಯಾನ್ಗಂತೂ ಒಂದು ಕನ್ಫ್ಯೂಷನ್ ಇದೆ. ಇಸ್ ಇಟ್ ದ ಸೇಮ್ ಆರ್ ಇಸ್ ಇಟ್ ಡಿಫ್ರೆನ್ಸ್? ತುಂಬ ಡಿಫ್ರೆನ್ಸ್ ಇದೆಯಾ? ವಾಟ್ಸ್ ದ ಡಿಫ್ರೆನ್ಸ್ ಇಫ್ ಎಸ್? ಡಿಫ್ರೆನ್ಸಿಂದ ಮುಂಚೆ ಮೊದಲು ಸಿಮಿಲಾರಿಟಿ ಹೇಳ್ಬಿಡ್ತೀನಿ. ಇಬ್ಬರು ನಾವು ಚಿಕಿತ್ಸೆ ಮಾಡುವಂಥದ್ದು ಒಂದೇ ಅಂಗನ, ಮಿದುಳಾಗಿರ್ಬೋದು ಅಥವಾ ಸ್ಪೈನಲ್ ಕಾರ್ಡ್ ಆಗಿರ್ಬೋದು ಅಥವಾ ನರಗಳಾಗಿರ್ಬೋದು, ಇಬ್ಬರು ಚಿಕಿತ್ಸೆ ಮಾಡುವಂಥ ಅಂಗ ಒಂದೇನೆ. ಚಿಕಿತ್ಸೆಯ ವಿಧಾನದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ನ್ಯೂರಾಲಜಿ ಅಂತಕ್ಕಂಥದ್ದು ಔಷಧಿಯ ಮೂಲಕ, ತಪಾಸಣೆಯ ಮೂಲಕ ತೊಂದರೆಗಳನ್ನು ಕಂಡುಹಿಡಿದು ಅದನ್ನು ಸರಿ ಮಾಡ್ತಕ್ಕಂಥ ಒಂದು ವೈದ್ಯಕೀಯ ವಿಭಾಗ. ನ್ಯೂರೋ ಸರ್ಜರಿ ಅಂತದ್ದು ಅಂದರೆ ನರರೋಗಗಳ ಶಸ್ತ್ರಚಿಕಿತ್ಸೆ. ಸೊ ನಾವಿಬ್ಬರು ಹೇಗೆ ಹೇಳಬೇಕು ಅಂತಂದರೆ, ಒಬ್ರ ಕೈ ಒಬ್ರು ಹಿಡ್ಕೊಂಡೇ ನಡೆಯುವಂಥದ್ದು. ಆಸ್ ಅ ನ್ಯೂರೋ ಸರ್ಜನ್ ಮೋಸ್ಟ್ ಕಾಮನ್ ಆಗಿ ನಿಮಗೆ ಬರುವಂಥ ಇಶ್ಯೂಸ್ಗಳು ಅಂದರೆ ಸಿವಿಯರ್ ಇಶ್ಯೂಸ್ಗಳು ಯಾವುದು? ಇಸ್ ಇಟ್ ಲೈಕ್ ಮೋಸ್ಟ್ಲಿ ಆಕ್ಸಿಡೆಂಟ್ಸ್? ಒಂದು, ರಸ್ತೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 2, ಚಿಕ್ಕ ವಯಸ್ಸಿನಲ್ಲಿ ಸ್ಟ್ರೋಕಿನ ಅಂಕಿಗಳು ಜಾಸ್ತಿ ಆಗ್ತಾ ಇದೆ, ತುಂಬ ಜನ ಸ್ಟ್ರೋಕಿನ ಬರ್ತಾ ಇದ್ದಾರೆ. 3ನೇದು, ಚಿಕ್ಕ ವಯಸ್ಸಿನಲ್ಲಿ ಬೆನ್ನು ಮೂಳೆ ತೊಂದರೆ, ಸ್ಪೈನಲ್ ಕಾರ್ಡಿನ ತೊಂದರೆನ ತಗೊಂಡು ಬರುವಂಥ ಸಂಖ್ಯೆ. ಈ 3 ತೊಂದರೆಗಳು ಸದ್ಯಕ್ಕೆ ಜಾಸ್ತಿ ಆಗ್ತದೆ. ಓಕೆ, ಒಂದು ಗುಡ್ ಕ್ವಾಲಿಟಿ ISI ಮಾರ್ಕ್ ಇರುವಂಥ ಹೆಲ್ಮೆಟ್ಸ್ಗಳನ್ನು ನಾವು ತಗೊಳ್ಳೋದು ಅಥವಾ ಗುಡ್ ಕ್ವಾಲಿಟಿ ಹೆಲ್ಮೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದು ಸಿಕ್ಕಾಪಡೆ ಇಂಪಾರ್ಟೆಂಟ್. ನಮಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ ಡಾಕ್ಟರ್, ಆಸ್ ಟು ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ಈ ವ್ಯಕ್ತಿಯ ಲೈಫ್ ಸೇವ್ ಆಯಿತು, ಇಲ್ಲದೇ ಇದ್ದಿದ್ರೆ ಇಟ್ ವುಡ್ ಹವ್ ಬೀನ್ ವರ್ಸ್ ಅನ್ನುವಂಥ ನೀವು ಕಂಡಿರುವಂಥ ಒಂದು? ನೀವು ಹೇಳಿದ್ದು ಆ್ಯಕ್ಚುಲಿ ಕರೆಕ್ಟು. ಹೆಂಗೆ ಅಂತಂದರೆ, ಮನೆಗೆ ಒಂದು ಚಿಕ್ಕ ಐರನ್ ಬಾಕ್ಸ್ ತೊಗೊಂಡ್ರು ಒಂದು ವಾರಂಟಿ ಕಾರ್ಡ್ ಕೇಳ್ತೀವಿ. ಇದು ಎಷ್ಟು ವರ್ಷ ಬರುತ್ತೆ, ಇದು ರಿಪೇರಿ ಆದರೆ ನೀವು ವಾಪಸ್ ತಗೋತೀರಾ, ಇದ್ರ ಡೆಡ್ಲೈನ್ ಏನು, ಸರ್ವಿಸ್ ಸೆಂಟ್ರಲ್ಲಿ ಒಂದು 10 ಪ್ರಶ್ನೆಗಳನ್ನು ತಗೊಂಡೇ ಹೋಗೋದು. ಹೆಲ್ಮೆಟ್ ತಗೋಬೇಕಾದ್ರೆ ಮಾತ್ರ ಯಾರೂ ಈ ಪ್ರಶ್ನೆ ಕೇಳಲ್ಲ. ರಸ್ತೆ ಮೂಲೆನಲ್ಲಿ ಎಲ್ಲೋ ಒಬ್ರು ಹಾಕ್ಕೊಂಡಿರ್ತಾರೆ, ಅವನ ಹತ್ರ ಹೋಗಿ ಅವನ ಹತ್ರ ಚೌಕಾಸಿ ಮಾಡಿ 200 ರೂಪಾಯಿನ ಹೆಲ್ಮೆಟನ್ನು 100 ರೂಪಾಯಿಗೆ ಮಾಡಿಸ್ಕೊಂಡು ಏನೋ ಒಂದು ಸಾಧನೆ ಮಾಡಿದ್ವಿ, ನಾವು ಹೆಲ್ಮೆಟ್ 100 ರೂಪಾಯಿಗೆ ಸಿಕ್ಬಿಡ್ತು, ಇನ್ನು ಪೊಲೀಸ್ ಅವ್ರು ಫೈನ್ ಹಾಕಲ್ಲ ನಮಗೆ ಅನ್ನೋ ಉದ್ದೇಶದಿಂದ ತಗೊಂಡು ಹೋಗ್ತೀವಿ. ಹೆಲ್ಮೆಟ್ ಹಾಕೋ ಉದ್ದೇಶ ಪೊಲೀಸ್ ಫೈನ್ ತಪ್ಪಿಸೋದಲ್ಲ, ಹೆಲ್ಮೆಟ್ ಹಾಕೋ ಉದ್ದೇಶ ಜೀವನ ಕಾಪಾಡೋದು, ನನ್ನ ಜೀವ ಕಾಪಾಡೋದು. ಸೊ ಹೆಲ್ಮೆಟ್ ತಗೋಬೇಕಾದ್ರೆ ನನ್ನ ಕಳಕಳಿಯ ಪ್ರಾರ್ಥನೆ ಏನು ಅಂತಂದರೆ, ಒಂದು ಒಳ್ಳೆ ಅಂಗಡಿಗೆ ಹೋಗಿ ಕರೆಕ್ಟಾಗಿರೋ ಕಂಪ್ನಿನಲ್ಲಿ ಸರ್ಟಿಫೈ ಆಗಿರೋಂಥ ಒಂದು ಹೆಲ್ಮೆಟನ್ನು ದಯಮಾಡಿ ಖರೀದಿ ಮಾಡಿ. ನಿಮಗಾಗಿ
ನಿಮ್ಮ ಹಿಂದ್ಗಡೆ ಪ್ರಯಾಣ ಮಾಡೋರಿಗೆ ಇನ್ನೊಂದು ಹೆಲ್ಮೆಟನ್ನು ಕಡ್ಡಾಯವಾಗಿ ನಿಮ್ಮ ಟೂ ವೀಲರ್ನಲ್ಲಿ ಕ್ಯಾರಿ ಮಾಡಿ. ಸೊ ನೀವು ಕೇಳಿದಾಗ ಉದಾಹರಣೆ ಅಂತಂದರೆ ಒಂದು ಉದಾಹರಣೆ ಕೊಡ್ತೀನಿ. ಹೇಗೆ ಅಂತಂದರೆ, ಈಗ ಹೋದ ತಿಂಗಳು ಒಬ್ಬ ಮಧ್ಯವಯಸ್ಕ ಮನುಷ್ಯ ಇದೇ ರೀತಿ ಟೂ ವೀಲರ್ ಓಡಿಸ್ಬೇಕಾದ್ರೆ ರಾತ್ರಿ ಎಲ್ಲೋ ರೋಡ್ ಹಂಪ್ ಕಾಣದೆ ಬಿದ್ದು ತೀವ್ರವಾಗಿ ಪೆಟ್ಟಾಗಿತ್ತು. ಬಟ್ ಅದೃಷ್ಟವಶಾತ್ ಹೆಲ್ಮೆಟ್ ಹಾಕಿದ್ರು. ಬಟ್ ಅವ್ರ ಮುಖಕ್ಕೆ ಆಗಿರ್ತಕ್ಕಂಥ ಗಾಯ ತುಂಬ ತೀವ್ರವಾಗಿತ್ತು. ದವಡೆ ಮೂಳೆನಲ್ಲಿ ಫ್ರ್ಯಾಕ್ಚರ್ ಇತ್ತು, ಹಲ್ಲುಗಳು ಒಡೆದಿದ್ವು, ಕಣ್ಣಿಗೆ ಏಟು ಬಿದ್ದಿತ್ತು. ಮುಖಕ್ಕೆ ಆಗಿರೋ ಗಾಯ ನೋಡಿದ್ರೆ ತುಂಬ ತೀವ್ರವಾಗಿತ್ತು. ಬಟ್ ಹೆಲ್ಮೆಟ್ ಹಾಕಿರೋ ಅದೃಷ್ಟದಿಂದ ಏನು ಅಂದರೆ ತಲೆಗೆ ಅಷ್ಟು ಪೆಟ್ಟು ಬಿದ್ದಿರಲಿಲ್ಲ. ತಲೆಗೆ ಪೆಟ್ಟು ಬೀಳದೇ ಇರೋದ್ರಿಂದ ಏನಾಗಿತ್ತು ಅಂತಂದರೆ ಅವ್ರ ಜೀವ ಕಾಪಾಡ್ಬೋದು. ಮೂಳೆ ಫ್ರ್ಯಾಕ್ಚರ್ ರಿಪೇರಿ ಆಯಿತು, ಮುಖಗಳ ಗಾಯ ಸರಿ ಹೋಯಿತು. ಸೊ ಒಂದು 6 ತಿಂಗಳು ಅಥವಾ 7 ತಿಂಗಳಲ್ಲಿ ನಾವು ಈಗ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಬಟ್ ಇನ್ನು 6 ತಿಂಗಳು 7 ತಿಂಗಳಲ್ಲಿ ಅವರು ವಾಪಸ್ ತಮ್ಮ ಕೆಲಸಕ್ಕೆ ಹೋಗ್ಬೋದು, ಮನೆ ಕೆಲಸ ಮಾಡ್ಕೋಬೋದು. ಒಂದು 95% ನಮ್ಮ ನಾರ್ಮಲ್ ಜೀವನ ನಿಭಾಯಿಸ್ಬೋದು. ಬಟ್ ಇದೇ ನೋಡ್ತು ಅಂತಂದರೆ, ಈಗ ಒಂದು 2 ತಿಂಗಳ ಹಿಂದೆ ಒಂದು 20 ವಯಸ್ಸಿನ ಹುಡುಗ ಇಲ್ಲೇ ಹೂ ಮಾರೋನು ಆ್ಯಕ್ಚುಲಿ ಹೂ ತೊಗೊಂಡು ಮನೆಗೆ ಬಂದು ಯಾರೋ ಒಬ್ರು ಮನೆಯಲ್ಲಿ ಪಾಪ ಹೂ ಕೇಳಿದ್ದಾರೆ, ತೊಗೊಂಡು ಹೋಗಿ ಕೊಡಬೇಕು ಅಂತ ಹೇಳಿ ಹೆಲ್ಮೆಟ್ ಹಾಕೊಳ್ದೆ ಟೂ ವೀಲರಲ್ಲಿ ಹೋಗಿದ್ದಾನೆ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ. ತೀವ್ರವಾಗಿ ಏನು ಗಾಯ ಬಿದ್ದಿಲ್ಲ, ಮುಖಕ್ಕಾಗಲಿ ಇವ್ರಿಗೆ ಬಿದ್ದ ಹಾಗೆ ತೀವ್ರವಾಗಿ ಗಾಯ ಬಿದ್ದಿಲ್ಲ. ತಲೆಗೆ ಬಿದ್ದಿದ್ದು ಒಂದು ಸಣ್ಣ ತರಚು ಗಾಯ ಅಷ್ಟೇ. ಬಟ್ ಬಿದ್ದಿರೋ ರಭಸ ಯಾವ ರೀತಿ ಇತ್ತು ಅಂತಂದರೆ, ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು 3 ದಿವಸದ ಅಂತರದಲ್ಲಿ ನಾವು ಅವನನ್ನು ಕಳ್ಕೋಬೇಕಾಯ್ತು. ಸೊ ಅವನು ಇನ್ನೂ ಮುಂದೆ ಏನಾಗ್ತಿದ್ದ ಅಂತ ಗೊತ್ತಿದ್ದಿಲ್ಲ. ಅವ್ನು ಇಡೀ ಭವಿಷ್ಯ ಹೋಯಿತು. ಅವ್ನ ಮನೆಗೆ ಎಂಥ ದೊಡ್ಡ ಆಘಾತ ಆಯಿತು. ಸೊ ಹೆಲ್ಮೆಟ್ ಹಾಕೊಳ್ಳೋದು ಅತ್ಯಂತ ಸೇಫ್ ಪ್ರಾಕ್ಟೀಸ್. ಅಭ್ಯಾಸ ಆದರೆ ಸಾಕು, ಇಟ್ಸ್ ಅ ಹ್ಯಾಬಿಟ್. ಕರೆಕ್ಟ್. ಸೊ ಯಾವಾಗ ನಾವು ಟೂ ವೀಲರ್ ತೊಗೊಂಡು ಹೋಗಬೇಕಾದ್ರೆ ಕೀ ತೊಗೊಂಡು ಹೋಗ್ತೀವಿ, ಪೆಟ್ರೋಲ್ ಇದೆಯಾ ಚೆಕ್ ಮಾಡ್ತೀವಿ. ಅದೇ ರೀತಿ ಹೆಲ್ಮೆಟ್ ಇದೆಯಾ ಅಂತ ನೋಡಿಕೊಂಡು ಒಂದೇ ಒಂದು ಎಕ್ಸ್ಟ್ರಾ ಏನು ಅಂತಂದರೆ, ನಮಗೊಂದು ಹೆಲ್ಮೆಟ್ಟು, ಹಿಂದೆ ಪ್ರಯಾಣ ಮಾಡೋರಿಗೆ ಇನ್ನೊಂದು ಹೆಲ್ಮೆಟ್, 2 ಇತ್ತು ಅಂತಂದರೆ ಸೇಫ್ ಪ್ರಾಕ್ಟೀಸ್, ಬೆಸ್ಟ್ ಪ್ರಾಕ್ಟೀಸ್. ಇರ್ರೆಸ್ಪೆಕ್ಟಿವ್ ಆಫ್ ದ ಟೈಮ್, ಡಿಸ್ಟೆನ್ಸ್, ಸಿಚುವೇಶನ್, ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ನ ಸದಾ ಧರಿಸಿ. ಹೌದು. ಸೊ ದಿಸ್ ಇಸ್ ಅ ಮೆಸೇಜ್. ಆ್ಯಂಡ್ ಡಾಕ್ಟರ್, ಕೊನೆಯದಾಗಿ ಆಸ್ ಅ ನ್ಯೂರೋ ಸರ್ಜನ್, ಮೆದುಳಿನ ಆರೋಗ್ಯಕ್ಕೆ, ನಮ್ಮ ನೆಕ್ ಆ್ಯಂಡ್ ಸ್ಪೈನ್, ಈ 3ರ ಆರೋಗ್ಯಕ್ಕೆ ನಿಮ್ಮ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಸೊ ಒಂದು 3-4 ಅತಿ ಮುಖ್ಯವಾದ ಟಿಪ್ಸು ನಮ್ಮ ಮೆದುಳಿನ ಅಥವಾ ಬೆನ್ಮೂಳೆನ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಅಂದರೆ, ಮೊದಲನೇದಾಗಿ ನಾನು ಹೇಳೋದೇನಂತಂದರೆ, ದಯಮಾಡಿ ಅಟ್ಲೀಸ್ಟ್ ವಾಕ್ ಮಾಡಿ. ವಾಕಿಂಗನ್ನು ಅಭ್ಯಾಸ ಮಾಡಿ. ಇತ್ತೀಚಿನ ದಿವಸದಲ್ಲಿ ಟ್ರೆಂಡ್ ಏನು ಗೊತ್ತಾ, ನೀವು ವಾಕಿಂಗ್ ಮಾಡ್ತೀರಾ ಅಂತ ಕೇಳ್ತೀನಿ. ಹೇಳ್ತಾರೆ, ಹಾಂ ಟ್ರೆಡ್ಮಿಲ್ಲಲ್ಲಿ ಮಾಡ್ತೀವಿ ಅಂತಾರೆ, ಮನೆ ಒಳಗಡೆ ಮಾಡ್ತೀವಿ ಅಂತಾರೆ, ಜಿಮ್ಮಲ್ಲಿ ಮಾಡ್ತೀವಿ ಅಂತಾರೆ. ಎಷ್ಟು ಹೊತ್ತಿಗೆ ಹೋಗ್ತೀರಾ ಅಂತಂದರೆ ರಾತ್ರಿ 8ಕ್ಕೆ ಹೋಗ್ತೀವಿ ಅಥವಾ ಬೆಳಗ್ಗೆ 5 ಗಂಟೆಗೆ ಹೋಗ್ತೀವಿ ಅಂತಾರೆ. ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಿಸ್ ಮಾಡ್ಕೋತಾ ಇರೋದು ಅಂತಂದರೆ, ನಾವು ಬಿಸಿಲಿಗೆ ಹೋಗಬೇಕು. ಬಿಸಿಲು ಅಂತಕ್ಕಂಥದ್ದು ಭೂಮಿಲಿರೋ ಎಲ್ಲ ಪ್ರಾಣಿಗಳಿಗೂ ಅತಿ ಮುಖ್ಯವಾದ ಅಂಶ. ಬಿಸಿಲಿನ ಅಂಶ ದೇಹದ ಮೇಲೆ ಬಿದ್ದರೆ, ನಮ್ಮ ಚರ್ಮದ ಮೇಲೆ ಬಿದ್ದರೆ, ವೈಟಮಿನ್ ಡಿ ಹಾಗೂ ವೈಟಮಿನ್ ಇ ಪೌಷ್ಟಿಕಾಂಶ ತಾನಾಗೆ ಸ್ವಾಭಾವಿಕವಾಗಿ ಉತ್ಪಾದನೆ ಆಗುತ್ತೆ. ಎಷ್ಟೊಂದು ಜನ ನನ್ನನ್ನು ಕೇಳ್ತಾರೆ, ಡಾಕ್ಟ್ರೇ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೊಡಿ, ಡಾಕ್ಟ್ರೇ ವಿಟಮಿನ್ ಇ ಸಪ್ಲಿಮೆಂಟ್ ಕೊಡಿ, ವಿಟಮಿನ್ ಡಿ ಇಂಜೆಕ್ಷನ್ ಕೊಟ್ಬಿಡಿ, ನಮಗೆ ನಾವು ಮಾಡೋಕ್ಕಾಗಲ್ಲ ಅಂತಾರೆ. ನಾನೇನು ಹೇಳೋದು ಅಂತಂದರೆ, ಈಗ ನಿಮಗೆ ಹಸುವಾಗಬೇಕು ಅಂತಂದರೆ ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಹಸುವಾಗುತ್ತೆ, ತಿನ್ನೋ ಆಹಾರ ದೇಹದಲ್ಲಿ ಪಚನ ಆಗುತ್ತೆ. ಮೂಳೆಗೆ ಕೆಲಸ ಕೊಡಲಿಲ್ಲ ಅಂತಂದರೆ ನೀವು ಎಷ್ಟು kg ಕ್ಯಾಲ್ಶಿಯಂ ವಿಟಮಿನ್ ಡಿ ತಿಂದರೂ ಮೂಳೆ ಅದನ್ನು ತಗೊಳ್ಳಲ್ಲ. ಸೊ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂದರೆ, ಮೂಳೆಗೆ ಕೆಲಸ ಕೊಡಬೇಕು, ವಾಕ್ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು. ಅದರಿಂದ ಏನಾಗುತ್ತೆ ಅಂದರೆ, ಮೂಳೆಗೆ ಗಟ್ಟಿ ಆಗಬೇಕು ಅನ್ನೋಂಥ ಒಂದು ಹಸು ಉಂಟಾಗುತ್ತೆ, ದೇಹಕ್ಕೆ ಅನಿಸುತ್ತೆ. ಆವಾಗ ಅದಕ್ಕೆ ಪೂರಕವಾಗಿ ಸ್ವಾಭಾವಿಕವಾದ ಕ್ಯಾಲ್ಶಿಯಮ್ಮು, ಸ್ವಾಭಾವಿಕವಾದ ವಿಟಮಿನ್ ಡಿನೇ ಬೆಸ್ಟು. ಎರಡನೇದಾಗಿ ಅತಿ ಮುಖ್ಯವಾದದ್ದು, ಸ್ಟ್ರೆಸ್ಸಿಂದ ಆಗುವಂಥ ಅನಾರೋಗ್ಯಗಳ ದೊಡ್ಡ ಪಟ್ಟಿನೇ ಇದೆ. ಹೇಳ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ. ನಿದ್ದೆ ಬರಲ್ಲ, ಹಸುವ ಆಗೋದಿಲ್ಲ, ಮನಸ್ಸಿನ ನೆಮ್ಮದಿ ಇರೋದಿಲ್ಲ, ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಇದೆ ಅಂತಾರೆ, ಮನೆಯಲ್ಲಿ ತೊಂದರೆಗಳಾಗತ್ವೆ, ಬಿಹೇವಿಯರ್ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರತಿದಿನದ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಾವೊಂದು ಪ್ರಯತ್ನ ಮಾಡಬೇಕು. ಒಂದು ಅರ್ಧ ಗಂಟೆ ಯಾವುದಾದ್ರೂ ವಿಧಾನ ಆಗಲಿ, ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ, ಅಥವಾ ಯಾವುದೇ ರೀತಿಯಾಗಿ ನಮ್ಮ ಒಂದು ಟೈಮನ್ನು ಚೆನ್ನಾಗಿ ಪ್ರೊಡಕ್ಟಿವ್ ಆಗಿ ಸ್ಪೆಂಡ್ ಮಾಡಲಿಕ್ಕೆ, ಕೆಲಸದ ಒಂದು ಪರಿಭಾವ ಇಲ್ಲದೆ ಮನೆಯ ತೊಂದರೆಗಳನ್ನು ಪಕ್ಕಕ್ಕಿಟ್ಟು ಒಂದು ಅರ್ಧ ಗಂಟೆ ನಮಗೋಸ್ಕರ ಅಂತ ಹೇಳಿ ನಮಗಿರೋ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. 3ನೇದು, ಟೈಮಿಗೆ ಸರಿ ಊಟ ಮಾಡಬೇಕು. ಎಷ್ಟೊಂದು ಸಲ ಬೆಳಿಗ್ಗೆ ಅರ್ಲಿ ತಿಂತಾರೆ, ರಾತ್ರಿ ಆದರೂ ತಿನ್ನೋದಿಲ್ಲ, ಎಷ್ಟೇ ಹಸುವಾದರೂ ತಿನ್ನೋದಿಲ್ಲ, ಕಾಂಪ್ರಮೈಸ್ ಮಾಡ್ಕೋತಾರೆ. ಇದೆಲ್ಲ ಒಂದು ನಿಯಮಿತ ಕಾಲಕ್ಕೆ ಚೆನ್ನಾಗಿರುತ್ತೆ, ಬಟ್ ಲಾಂಗ್ ರನ್ನಲ್ಲಿ ದೇಹದ ಮೇಲೆ ತುಂಬ ತೊಂದರೆ ಉಂಟಾಗುತ್ತೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಹಸ್ಕೊಂಡಿತ್ತು ಅಂತಂದರೆ ದೇಹ ಹಸ್ಕೊಂಡಿರೋದಿಲ್ಲ. ದೇಹದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ಅಂಗಗಳಿಂದ ಅದು ಏನೇನು ಪೌಷ್ಟಿಕಾಂಶ ಬೇಕೋ ಅದನ್ನು ತಾನಾಗೆ ತಗೊಳುತ್ತೆ. ಸೊ ಕ್ಯಾಲ್ಶಿಯಂ ನೀವು ತಗೊಳ್ಳಿಲ್ಲ ಅಂತಂದರೆ ಮೂಳೆಯಿಂದ ತಾನಾಗೆ ತಗೊಳತ್ತದು. ಸೊ ನೀವು ಪ್ರೋಟೀನ್ ತೊಗೊಳ್ಳಿಲ್ಲ ಅಥವಾ ಟೈಮಿಗೆ ಸರಿಗೆ ತಿಂತಿಲ್ಲ ಅಂದರೆ ಮಸಲನ್ನ ಒಡೆದು ತಾನು ಪಾಡಕ್ಕೆ ತೊಗೊಳುತ್ತೆ. ದೇಹಕ್ಕೇನು ಮೋಸ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಸೊ ಟೈಮಿಗೆ ಸರಿಗೆ ನಾವು ಊಟ ಮಾಡೋದ್ರಿಂದ ಎಷ್ಟೋ ಅನಾರೋಗ್ಯದ ಸಮಸ್ಯೆ, ಎಷ್ಟೋ ಮಿದುಳಿನ ಹಾಗೂ ನರಗಳ ಸಮಸ್ಯೆಯನ್ನು ನಾವು ಅವಾಯ್ಡ್ ಮಾಡ್ಬೋದು.
ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿದ್ದೆ. ಕನಿಷ್ಠ ಪಕ್ಷ 6 ಗಂಟೆ ಕಾಲ ಒಳ್ಳೆ ನಿದ್ದೆ. ಫೋನನ್ನು ಬದಿಗಿಟ್ಟು ರಾತ್ರಿ ಮಲಗಬೇಕಾದ್ರೆ ಒಂದೇ ಸಮ ಸ್ಕ್ರೀನನ್ನು ನೋಡಿಕೊಂಡು ಎಲ್ಲ ರೀಲ್ಸನ್ನು ಕ್ಯಾಚ್ ಅಪ್ ಮಾಡಿಕೊಂಡು ಅಷ್ಟು ವಾಟ್ಸಪ್ ಮೆಸೇಜ್ ಕ್ಯಾಚ್ ಮಾಡಿಕೊಂಡು ಮಾಡೋದನ್ನು ಅವಾಯ್ಡ್ ಮಾಡಿ. ಒಂದು ಅರ್ಧ ಗಂಟೆ ಫೋನನ್ನು ಪಕ್ಕಕ್ಕೆ ಇಟ್ಟು ಅದಾದಮೇಲೆ ಮಲಗುವಂಥ ಅಭ್ಯಾಸ ಮಾಡಿಕೊಂಡ್ರೆ ಸ್ಲೀಪ್ ಟೈಮ್ ಈಸ್ ವೇರ್ ಯುವರ್ ಬಾಡಿ ಹೀಲ್ಸ್. ನಿದ್ದೆ ಮಾಡಬೇಕಾದ್ರೆ ದೇಹಕ್ಕೆ ಆವತ್ತಿನ ಆಗಿರೋಂಥ ಎಲ್ಲ ಸಣ್ಣ ಪುಟ್ಟ ತೊಂದರೆಗಳನ್ನು ಅದು ಸರಿ ಮಾಡ್ಕೊಳ್ಳೋವಂಥ ಟೈಮು, ರಿಲ್ಯಾಕ್ಸೇಷನ್ ಟೈಮು. ಮಾರನೇ ದಿನ ಹೇಳ್ಬೇಕಾದ್ರೆ ಫ್ರೆಶ್ ಆಗಿ ಹೇಳೋ ಟೈಮು. ಸೊ ನಿದ್ದೆ, ವಾಕಿಂಗು, ಬಿಸಿಲಿಗೆ ಹೋಗುವಂಥದ್ದು, ಟೈಮಿಗೆ ಸರಿ ಊಟ ಮಾಡೋವಂಥದ್ದು, ಇಷ್ಟು ಮಾಡಿದ್ರೆ ಎಷ್ಟೋ ಜೀವನ ಶೈಲಿಯಲ್ಲಿರೋ ತೊಂದರೆನ ನಾವು ಅವಾಯ್ಡ್ ಮಾಡ್ಬೋದು. ಡಾಕ್ಟರ್, ಥ್ಯಾಂಕ್ ಯು ಫಾರ್ ದಿಸ್ ಇನ್ಫಾರ್ಮೇಟಿವ್ ಆ್ಯಂಡ್ ಇನ್ಸೈಟ್ಫುಲ್ ಟಾಕ್. ಸಾಕಷ್ಟು ತಿಳ್ಕೊಂಡ್ವಿ ಅಬೌಟ್ ಆ್ಯಸ್ ಅ ನ್ಯೂರೋ ಸರ್ಜನ್ ನೀವೇನೇನು ಮಾಡ್ತೀರಾ ಆ್ಯಂಡ್ ನಾವು ಹೇಗೆ ಹೆಲ್ದಿ ಆಗಬಹುದು ವಿತ್ ರೆಸ್ಪೆಕ್ಟ್ ಟು ಅವರ್ ಬ್ರೈನ್, ನೆಕ್ ಆ್ಯಂಡ್ ಅವರ್ ಸ್ಪೈನ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್.